ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್, ಸ್ಪರ್ಧಾ ವಿವೇಕಾನಂದ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯರೇ, ಪ್ರತಿದಿನ ನಾವು PSI ಮತ್ತು PC ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಬರಬಹುದಾದಂಥ, ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ವಿತ್ ಕಾನ್ಸೆಪ್ಟ್ ವೈಸ್ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೋಡಿ ನೋಟ್ ಡೌನ್ ಮಾಡ್ಕೋರಿ. ಟಾಪ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವೆಲ್ಲ ಬರಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರೆ. ಇವತ್ತಿನ ಪ್ರಮುಖ ಎರಡನೇ ಒಂದು ವಿಡಿಯೋ ಇದೆ. ಹಾಗಾದರೆ ಎರಡನೇ ವಿಡಿಯೋದಲ್ಲಿ ಜೀವಕೋಶದ ಮುಂದುವರೆದ ಭಾಗ, ಬೇರೆ ಬೇರೆ ಕಣದಂಗಳ ಬಗ್ಗೆ ಚರ್ಚೆ ಮಾಡೋಣ, ಅವುಗಳ ಒಂದು ಪ್ರಾಮುಖ್ಯತೆಯನ್ನು ನೋಡೋಣ. ಬನ್ನಿ. ಅದರಲ್ಲಿ ಪ್ರಮುಖವಾಗಿ ಜೀವಕೋಶದ ಒಂದು ಪ್ರಮುಖ ಕಣದಂಗನೇ ಯಾವುದಪ್ಪ ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಂತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನೆನಪಿಟ್ಕೋರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಗಾದ್ರೆ ಸ್ನೇಹಿತರೆ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಒಂದು ಇಂಪಾರ್ಟೆನ್ಸ್ ನಮಗೆ ಬೇಕಾಗಿರೋದು, ಇದರ ಮೇಲೆ ಪ್ರಮುಖ ಅಂಶ ಏನಪ್ಪ ಅಂದ್ರೆ ಒಂದು ನೆನಪಿಟ್ಕೋರಿ ಸ್ನೇಹಿತರೆ, ಇದು ಪ್ರಮುಖವಾಗಿ ಗಾಲ್ಗಿ ಸಂಕೀರ್ಣ. ನೆನಪಿಟ್ಕೋರಿ, ಎಲ್ಲಿ ಗಾಲ್ಗಿ ಸಂಕೀರ್ಣ ಮತ್ತು ಲೈಸೋಸೋಮ್ಗಳ ರಚನೆಯಲ್ಲಿ ಪಾಲ್ಗೊಳ್ತಾ ಇದೆ. ವೆರಿ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೋರಿ. ಇದೇ ಮೇನ್ ಇದ್ರದ್ದು ಇಂಪಾರ್ಟೆನ್ಸ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದ ಇಂಪಾರ್ಟೆಂಟ್ ಏನಪ್ಪ ಆ ಥರ. ಪ್ರಮುಖವಾಗಿ ಅದರಲ್ಲಿ ಬಹಳಷ್ಟು ಅಂಶಗಳಿದಾವೆ, ಬಟ್ ನಮ್ಮ PSI ಬರ್ಬೋದಂಥ ಪ್ರಮುಖ ಅಂಶ ಏನಪ್ಪ ಅಂದ್ರೆ ಗಾಲ್ಗಿ ಸಂಕೀರ್ಣ ಮತ್ತು ಲೈಸೋಸೋಮ್ಗಳ ರಚನೆಯಲ್ಲಿ ಯಾವುದು ಪಾಲ್ಗೊಳ್ತಾ ಇದೆಯಪ್ಪ ಅಂದ್ರೆ ದಟ್ ಈಸ್ ಯಾವ್ದು ಹೇಳ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡೋದು ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಓಕೆನಾ. ಮುಂದಿನ ಕಣದಂಗವನ್ನು ನೋಡೋದಾರ ಪ್ರಮುಖವಾಗಿ ಗಾಲ್ಗಿ ಸಂಕೀರ್ಣ ಇದೆ. ಓಕೆ, ಗಾಲ್ಗಿ ಸಂಕೀರ್ಣ ಜೀವಕೋಶದಲ್ಲಿ ಬಣವೆಯಂತೆ ಕಂಡು ಬಂದಿದೆ. ಹೆಂಗೆ ಹೇಳ್ರಿ, ಬಣವೆಯಂತೆ ಕಂಡು ಬಂದಿದೆ. ಹಾಗಾದ್ರೆ ಇದರದ ಇಂಪಾರ್ಟೆನ್ಸ್ ರಾಸಾಯನಿಕ ವಸ್ತುಗಳನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ನಾವು ಕರಿತಾ ಇದ್ದೇವೆ. ಕನ್ಫ್ಯೂಸ್ ಬೇಡ ಸ್ನೇಹಿತರೆ, ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ನಾವು ಕರಿತಾ ಇದ್ದೇವೆ. ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ನಾವು ಕರಿತಾ ಇದ್ದೇವೆ. ನೆನಪಿಟ್ಕೋರಿ ಯಾವುದನ್ನು, ಗಾಲ್ಗಿ ಸಂಕೀರ್ಣವನ್ನು. ಇದು ಮೇನ್ ಪಾಯಿಂಟ್, ಎಕ್ಸಾಮ್ಗೆ ಬರ್ಬೋದಂತ ಪ್ರಾಮುಖ್ಯತೆ ಏನಿರ್ತಕ್ಕಂಥ ಒಂದು ಅಂಶ ಅಂತ ನಾವು ಕರಿತದಾವೆ. ಓಕೆನಾ. ನೆನಪಿಟ್ಕೋರಿ. ಇನ್ನು ಅದೇ ರೀತಿ ಸ್ನೇಹಿತರೆ ನೆನಪಿಟ್ಕೋರಿ, ಒಂದು ಗಾಲ್ಗಿ ಸಂಕೀರ್ಣ ಆಯಿತು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯಿತು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ರೈಬೋಸೋಮ. ಯಾವ್ದು ಹೇಳ್ರಿ, ರೈಬೋಸೋಮ. ಹಾಗಾದ್ರೆ ರೈಬೋಸೋಮ್ನ ಒಂದು ವಿಶೇಷತೆಯನ್ನು ನೋಡೋದಾರ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಪ್ರೋಟೀನ್ಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ನೆನಪಿಟ್ಕೋರಿ, ಏನು ಹೇಳ್ರಿ, ಪ್ರೋಟೀನ್ಗಳ ಉತ್ಪಾದನೆ ಮಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಪ್ರೋಟೀನ್ಗಳ ಕಾರ್ಖಾನೆ ಅದನ್ನು ಕರಿತಾ ಇದ್ದೇವೆ. ಪ್ರೋಟೀನ್ಗಳ ಉತ್ಪಾದನೆ ಮಾಡೋದ್ರಿಂದ ಇದಕ್ಕೇನಂತ ಕರಿತಾರೋ, ಪ್ರೋಟೀನ್ಗಳ ಕಾರ್ಖಾನೆ ಅದನ್ನು ಕರಿತಾವೆ. ಪ್ರೋಟೀನ್ಗಳನ್ನ ಉತ್ಪಾದನೆ ಮಾಡೋದು ರೈಬೋಸೋಮ. ಆ ಪ್ರೋಟೀನ್ಗಳನ್ನು ಸಂಶ್ಲೇಷಣೆ ಮಾಡೋದು ಯಾವ್ದು ಹೇಳ್ರಿ, ಗಾಲ್ಗಿ ಸಂಕೀರ್ಣ. ನೆನಪಿಟ್ಕೋರಿ. ಯಾಕೆ ಗಾಲ್ಗಿ ಸಂಕೀರ್ಣದ ಮೇಲೆ ಏನಿದಾವಪ್ಪ ಅಂದ್ರೆ ಈ ರೈಬೋಸೋಮ್ಗಳಿದಾವ ನೋಡ್ತವೆ. ಹಾಗಾಗಿ ಪ್ರೋಟೀನ್ಗಳ ಉತ್ಪಾದನೆ ಕಂಡುಬರೋದು ರೈಬೋಸೋಮ, ಬಟ್ ಅವುಗಳನ್ನ ಸಂಶ್ಲೇಷಣೆ ಮಾಡೋದು ಯಾವ್ದು ಹೇಳ್ರಿ, ಗಾಲ್ಗಿ ಸಂಕೀರ್ಣ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಇಲ್ಲಿ. ಓಕೆನಾ. ಗೊತ್ತಿರಬೇಕಿದ್ದು ತಮಗೆ. ನೆಕ್ಸ್ಟ್ ಅದೇ ರೀತಿ ಪ್ರಮುಖವಾಗಿ ಲೈಸೋಸೋಮ. ಬಹಳಷ್ಟು ಬಾರಿ ಎಕ್ಸಾಮ್ನಲ್ಲಿ ಇದರ ಮೇಲೆ ಏನಾಗಿದೆ ಹೇಳ್ರಿ, ಪ್ರಶ್ನೆ ಬಂದಿದೆ. ನಿಮಗೆಲ್ಲ ಗೊತ್ತಿದೆ, ಲೈಸೋಸೋಮ್ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿದೆ. ಓಕೆನಾ. ಹಾಗಾದ್ರೆ ಏನದ ಲೈಸೋಸೋಮ? ಇದು ಒಂದು ಕಣದಂಗನ. ಇದಕ್ಕೆ ಏನಂತ ಕರಿತಾರಪ್ಪ ಆ ಥರ, ಸುಸೈಡ್ ಬ್ಯಾಗ್ ಸೆಲ್ ಅಂತ ಕರಿತಾವೆ. ಸುಸೈಡ್ ಬ್ಯಾಗ್ ಸೆಲ್, ಇಟ್ ಮೀನ್ಸ್ ಆತ್ಮಹತ್ಯಾ ಸಂಚಿ ಅಂತ ನಾವು ಕರಿತಾವೆ. ಏನು ಹೇಳ್ರಿ, ಆತ್ಮಹತ್ಯಾ ಸಂಚಿ ಅಂತ ನಾವು ಕರಿತಾ ಇದ್ದಾವೆ. ನೆನಪಿಟ್ಕೋರಿ, ಆತ್ಮಹತ್ಯಾ ಸಂಚಿ. ಯಾಕಂದ್ರೆ ಜೀವಕೋಶ ವಯಸ್ಸಾದ ನಂತರ ಆ ಜೀವಕೋಶವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡೈತೆ ಅಂದ್ರೆ ದಟ್ ಈಸ್ ಯಾವ್ದು ಹೇಳ್ರಿ, ಲೈಸೋಸೋಮ್ ಸ್ನೇಹಿತರೆ. ನೆನಪಿಟ್ಕೋರಿ. ಹಾಗಾಗಿ ಇದಕ್ಕೆ ಆತ್ಮಹತ್ಯಾ ಸಂಚಿ ಅಂತ ನಾವು ಕರಿತಾವೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಜೀವಕೋಶದ ಯಾವ ಕಣದಂಗದಲ್ಲಿ ಜೀರ್ಣಕ್ರಿಯೆ ನಡೀತಾ ಇದೆಯಪ್ಪ ಅಂದ್ರೆ ಅದು ಎಲ್ಲಿ ಹೇಳ್ರಿ, ಲೈಸೋಸೋಮ್ನಲ್ಲಿ ಜೀರ್ಣಕ್ರಿಯೆ ನಡೀತಾ ಇದೆ. ನೆನಪಿಟ್ಕೋರಿ. ಓಕೆನಾ. ಜೀವಕೋಶದ ಯಾವ ಭಾಗದಲ್ಲಿ ಜೀರ್ಣಕ್ರಿಯೆ ಇದೆಪ್ಪ ಅಂದ್ರೆ ಲೈಸೋಸೋಮ್ನಲ್ಲಿ ಜೀರ್ಣಕ್ರಿಯೆ ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದಾವೆ ಇಲ್ಲಿ. ಗೊತ್ತಿರಬೇಕು, ಆತ್ಮಹತ್ಯಾ ಸಂಚಿ, ಸುಸೈಡ್ ಬ್ಯಾಗ್ ಸೆಲ್ ಅಂತ ನಾವು ಕರಿತಾ ಇದ್ದಾವೆ. ನೆನಪಿರಲಿ ನಿಮ್ಗೆ. ಓಕೆನಾ. ಇದೊಂದು ಪ್ರಮುಖವಾದಂಥ ಕಣದಂಗ ಅಂತ ನಾವು ಕರಿತಾ ಇದ್ದಾವೆ ಸ್ನೇಹಿತರೆ. ಇನ್ನು ಅದೇ ರೀತಿ ಪ್ರಮುಖವಾಗಿ ರಸದಾನಿಗಳು ಅಂತ ಬರ್ತಾವೆ, ವ್ಯಾಕುಲ್ಸ್ಗಳು ಅಂತ ಕರಿತಾವೆ ನಾವು. ರಸದಾನಿಗಳು ಯಾವ್ದು ಹೇಳ್ರಿ, ರಸದಾನಿಗಳು ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದಾಗಿರ್ತವೆ. ನೆನಪಿಟ್ಕೋರಿ, ಪ್ರಾಣಿ ಜೀವಕೋಶದಲ್ಲಿ ಏನಾಗಿರ್ತವೆ ಹೇಳ್ರಿ, ಇವು ಚಿಕ್ಕದಾಗಿರ್ತಾ ಇದ್ದಾವೆ. ನೆನಪಿರಲಿ, ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕದ ರೀತಿಯಲ್ಲಿ ಕಂಡು ಬಂದಿವೆ. ಬಟ್ ಸಸ್ಯ ಜೀವಕೋಶಗಳಲ್ಲಿ ಅತಿ ದೊಡ್ಡದಾದಂಥ ರಸದಾನಿಗಳಿವೆ. ನೆನಪಿರಲಿ ನಿಮಗೆ.
ಅತಿ ದೊಡ್ಡದಾಗಿ ಅತಿ ಹೆಚ್ಚಿನ ಭಾಗನೇ ಯಾವ್ದಿತ್ತು ಹೇಳ್ರೆ ಸಸ್ಯ ಜೀವಕೋಶದಲ್ಲಿ ಸೊ ರಸದಾನಿಗಳಿದಾವೆ. ಹಾಗಾದ್ರೆ ಏನಿದೆ ರಸದಾನಿಗಳ ಕಾರ್ಯವನ್ನು ನೋಡೋದಾದ್ರೆ ಸಿಂಪಲ್ ಆಗಿದೆ. ಸೊ ಇದು ತ್ಯಾಜ್ಯ ವಸ್ತುಗಳ ಸಂಗ್ರಹ ಮಾಡ್ತಾ ಇದೆ, ನೀರನ್ನು ಸಂಗ್ರಹಿಸ್ತಾ ಇದೆ, ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಮಾಡ್ತಾ ಇದೆ. ನೆನ್ಪಿಟ್ಕೋರಿ, ತ್ಯಾಜ್ಯ ವಸ್ತುಗಳ ಸಂಗ್ರಹಣೆ ಜೊತೆಗೆ ನೀರಿನ ಸಂಗ್ರಹವನ್ನು ಮಾಡ್ತಿರ್ತಕ್ಕಂಥ ಸಸ್ಯ ಜೀವಕೋಶ ಅಥವಾ ಪ್ರಾಣಿ ಜೀವಕೋಶದಲ್ಲಿ ಇರ್ತಕ್ಕಂಥ ಕಣದಂಗ ಯಾವುದಪ್ಪ ಅಂದ್ರೆ ಸೊ ದಟ್ ಈಸ್ ಯಾವ್ದು ಹೇಳ್ರಿ ರಸದಾನಿ ಅಂತ ನಾವು ಕರಿತಾ ಇದ್ದಾವೆ. ಆತ್ಮೀಯರೇ, ಇದ್ರ ಬಗ್ಗೆನೂ ಸ್ವಲ್ಪ ನಿಮಗೆ ಏನಾಗಿರಬೇಕು ಐಡಿಯಾ ಇರಲೇಬೇಕಾಗ್ತದೆ. ಓಕೆನಾ? ಎಸ್, ಬನ್ನಿ, ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಕಣದಂಗ ಇದೆ. ಸೊ ದಟ್ ಈಸ್ ಯಾವುದಪ್ಪ ಅಂದ್ರೆ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರೋ ಯಾವುದಂದ್ರೆ ಪ್ಲಾಸ್ಟಿಡ್ಗಳು. ಸಸ್ಯಗಳಲ್ಲಿ ಮಾತ್ರ ಕಂಡುಬರೋ ಯಾವ್ದು ಹೇಳ್ರಿ ಪ್ಲಾಸ್ಟಿಡ್ಗಳು. ನೆನ್ಪಿಟ್ಕೊರಿ, ಪತ್ರ ಹರಿತುಗಳು ಅದನ್ನು ನಾವು ಕರಿತಾವೆ. ಓಕೆನಾ? ಪ್ಲಾಸ್ಟಿಡ್ಗಳು ಅದನ್ನು ನಾವು ಕರಿತಾವೆ. ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತಾ ಇದೆ ಇದು. ಹಾಗಾದ್ರೆ ಪ್ಲಾಸ್ಟಿಡ್ಗಳಲ್ಲಿ ಪ್ರಮುಖವಾಗಿ ಪ್ಲಾಸ್ಟಿಡ್ಗಳಿದಾವೆ. ಒಂದು ಕ್ಲೋರೋಪ್ಲಾಸ್ಟ್ ಇದೆ ಸ್ನೇಹಿತರೆ. ಏನು ಹೇಳ್ರಿ ಕ್ಲೋರೋಪ್ಲಾಸ್ಟ್ ಇದೆ. ಹಾಗಾದ್ರೆ ಕ್ಲೋರೋಪ್ಲಾಸ್ಟ್ ಎಲ್ಲಿದಪ್ಪ ಆ ಥರ ಎಲೆಗಳಲ್ಲಿ ಕಂಡು ಬಂದದ. ಎಲೆ ಯಾವ ಬಣ್ಣಕ್ಕೆ ಹೇಳ್ರಿ ಹಸಿರು ಬಣ್ಣಕ್ಕೆ ಕಾರಣವಾಗಿದೆ. ನೆನ್ಪಿಟ್ಕೋರಿ, ಭಾಳ ಸಲ ಪ್ರಶ್ನೆ ಕೇಳಿದರೆ ಕ್ಲೋರೋಪ್ಲಾಸ್ಟ್ ಇರೋದ್ರಿಂದ ಎಲೆ ಏನಾಗಿದೆ ಹೇಳ್ರಿ ಹಸಿರು ಬಣ್ಣಕ್ಕೆ ಬಂದಿತ್ತು ಅನ್ನೋದು ನಾವು ನೋಡ್ತಾ ಇದ್ದಾವೆ. ಓಕೆನಾ? ಎಲೆ ಹಸಿರು ಬಣ್ಣಕ್ಕೆ ಬರಬೇಕಾದ್ರೆ ಯಾವ ಪ್ಲಾಸ್ಟಿಡ್ ಕಾರಣಪ್ಪ ಆ ಥರ ಕ್ಲೋರೋಪ್ಲಾಸ್ಟ್ ಅಂತ ನಾವು ಕರಿತಾ ಇದ್ದಾವೆ ಆತ್ಮೀಯರಿ. ಓಕೆ, ಎಸ್. ಇನ್ನೊಂದು ಸ್ನೇಹಿತರೆ ಲಿಕೋಪ್ಲಾಸ್ಟ್ ಅಂತಂದಿದೆ. ಏನು ಹೇಳ್ರಿ ಲಿಕೋಪ್ಲಾಸ್ಟ್. ಯಾವುದು ಲಿಕೋಪ್ಲಾಸ್ಟ್. ಸೊ ಹಾಗಾದರೆ ಇದು ವಿಶೇಷವಾಗಿ ಮೊಗ್ಗುಗಳಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಬೇರುಗಳ ತುದಿಗಳಲ್ಲಿ ಏನಾಗ್ತದಪ್ಪ ಅಂದರೆ ಕಂಡು ಬರ್ತಾ ಇದೆ. ಬೇರುಗಳ ತುದಿಗಳಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಲಿಕೋಪ್ಲಾಸ್ಟ್ ಯಾವ ಬಣ್ಣಕ್ಕೆ ಕಾರಣ ಆಗ್ಯದಪ್ಪ ಅಂದ್ರೆ ಗೊತ್ತಿರಬೇಕು, ಬಿಳಿ ಬಣ್ಣಕ್ಕೆ. ಸಸ್ಯದ ಯಾವ್ಯಾವ ಭಾಗ ಬಿಳಿ ಬಣ್ಣ ಇದಾವಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಲಿಕೋಪ್ಲಾಸ್ಟ್. ಲಿಕೋ ಇಟ್ ಮೀನ್ಸ್ ಆ ಬಿಳಿ ಅಂತ ನಾವು ಕರಿತಾ ಇದ್ದೇವೆ. ನೆನಪಿರಲಿ ಆತ್ಮೀಯರೇ. ಓಕೆನಾ? ಲಿಕೋಪ್ಲಾಸ್ಟ್ ಬಿಳಿ ಬಣ್ಣಕ್ಕೆ ಏನಾಗಿದೆ ಹೇಳ್ರಿ ಕಾರಣವಾಗಿದೆ ಅನ್ನೋದು ನೋಡ್ತಾವೆ. ಸೊ ಇನ್ನೊಂದಿದೆ ಸ್ನೇಹಿತರೆ ಕ್ರೋಮೋಪ್ಲಾಸ್ಟ್ ಅಂತ. ಏನು ಹೇಳ್ರಿ ಕ್ರೋಮೋಪ್ಲಾಸ್ಟ್. ಈ ಕ್ರೋಮೋಪ್ಲಾಸ್ಟ್ ಏನಪ್ಪ ಆ ಥರ ಸಸ್ಯದ ವಿವಿಧ ಭಾಗಗಳಿಗೆ ಬೇರೆ ಬೇರೆ ಬಣ್ಣಗಳಿಗೆ ಕಾರಣವಾಗಿದೆ. ಕೆಂಪಾಗಿರ್ಬೋದು, ಹಳದಿ ಆಗಿರ್ಬೋದು, ನೆಕ್ಸ್ಟ್ ಗುಲಾಬಿ ಕಲರ್ ಆಗಿರ್ಬೋದು. ಓಕೆನಾ? ಎಸ್, ಬೇರೆ ಬೇರೆ ಬಣ್ಣಗಳಿಗೆ ಏನಾಗಿತ್ತು ಹೇಳ್ರಿ ಕಾರಣವಾದಂಥ ಪ್ಲಾಸ್ಟಿಡ್ ಯಾವುದಂದ್ರೆ ಸೊ ದಟ್ ಈಸ್ ಯಾವ್ದು ಹೇಳ್ರಿ ಕ್ರೋಮೋಪ್ಲಾಸ್ಟ್ ಅಂತ ನಾವು ಕರಿತಾ ಇದ್ದೇವೆ. ನೆನಪಿರಲ್ಲ ಅಂತ ಮೇರೆ ನಿಮ್ಗೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಇಲ್ಲಿ. ಎಲ್ಲಿ ಪ್ಲಾಸ್ಟಿಡ್ಗಳಲ್ಲಿ ನೆನಪಿರಲಿದ್ದು ನಿಮ್ಗೆ. ಓಕೆನಾ? ಸೊ ವಿಶೇಷವಾಗಿ ಪ್ರೋಟೀನನ್ನು ಸಹಿತ ಸಂಶ್ಲೇಷಣೆ ಮಾಡ್ತಾ ಇದ್ದಾವೆ ಯಾವ ಪ್ಲಾಸ್ಟಿಡ್ಗಳು. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಅನ್ನೋದು ನಾವು ನೋಡ್ತಾ ಇದ್ದಾವೆ. ಇನ್ನು ಅದೇ ರೀತಿ ಕೊನೆಗೆ ಇನ್ನೊಂದಿದೆ ಸ್ನೇಹಿತರೆ ಕಣದಂಗ. ಸೊ ದಟ್ ಈಸ್ ಯಾವುದಪ್ಪ ಅಂದ್ರೆ ಸೆಂಟ್ರಿಯೋಲ್ ಅಂತ ನಾವು ಕರಿತಾ ಇದ್ದೇವೆ. ನೆನ್ಪಿಟ್ಕೊರಿ, ಯಾವ್ದು ಹೇಳ್ರಿ ಸೆಂಟ್ರಿಯೋಲ್. ಸೆಂಟ್ರಿಯೋಲ್ ಇದು ಕೇವಲ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಇದು ಸಸ್ಯ ಜೀವಕೋಶದಲ್ಲಿ ಮಾತ್ರ, ಬಟ್ ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಏನಾಗ್ತದೆ ಹೇಳ್ರಿ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದಾವೆ. ಹಾಗಾದ್ರೆ ಸೆಂಟ್ರಿಯೋಲ್ನ ಪ್ರಮುಖ ಕೆಲಸನ ಹಾಗಾದ್ರೆ ಇದು ಎಲ್ಲಿರ್ತಾ ಇದೆ? ವಿಶೇಷವಾಗಿ ಇದು ಕೋಶ ಕೇಂದ್ರದ ಬದಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಓಕೆನಾ? ಸೊ ಹಾಗಾದ್ರೆ ಅದ್ರ ಕೆಲಸ ಏನಪ್ಪ ಅಂದ್ರೆ ಪ್ರಮುಖವಾಗಿ ಬಹಳಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದರು. ಸೊ ಕೋಶ ವಿಭಜನೆಯ ಸಂದರ್ಭದಲ್ಲಿ ಸಹಕಾರಿಯಾಗಿದೆ. ಕೋಶ ವಿಭಜನೆ, ಒಂದು ತಾಯಿ ಕೋಶ ಮರಿ ಕೋಶಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಕೋಶ ವಿಭಜನೆಯನ್ನು ಮಾಡಲು ಎಳೆಗಳನ್ನು ರೆಡಿ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡಿದಪ್ಪ ಆ ಥರ ಸೊ ದಟ್ ಈಸ್ ಸೆಂಟ್ರಿಯೋಲ್ ಮಾಡ್ತಾ ಇದೆ. ನೆನಪಿರಲಿ, ಕ್ರೊಮ್ಯಾಟಿಡ್ ಎಳೆಗಳನ್ನು ರೆಡಿ ಮಾಡ್ತಾ ಇದೆ. ಇದು ಯಾವುದು ಸೆಂಟ್ರಿಯೋಲ. ನೆನಪಿರಲಿ ಆತ್ಮೀಯರೇ, ಕೋಶ ವಿಭಜನೆಯಲ್ಲಿ ಬಹಳಷ್ಟು ಸಹಕಾರಿಯಾದಂಥ ಕಣದಂಗ ಯಾವುದಪ್ಪ ಆ ಥರ ಸೊ ದಟ್ ಈಸ್ ಯಾವ್ದು ಹೇಳ್ರಿ ಸೆಂಟ್ರಿಯೋಲ. ಓಕೆನಾ? ಎಸ್ ಆತ್ಮೀಯರೇ, ನೋಡ್ರಿ ಜೀವಕೋಶ ಅಂದ್ರೆ ಬರೀ ಅದೊಂದ ಪ್ರಶ್ನೆ ಅಲ್ಲ, ಜೀವಿಗಳ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ. ಸೊ ದಟ್ ಈಸ್ ಸೆಲ್ ಜೀವಕೋಶ ಅಂತ ನಾವು ಕರಿತಾ ಇದ್ದೇವೆ. ಬಟ್ ಜೀವಕೋಶ ಒಂದೇ ಪ್ರಶ್ನೆ ಅಲ್ಲ, ಅದರಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ಗಮನಿಸ್ತಾ ಇದ್ದೇವೆ. ಇವೆಲ್ಲವೂ ಸಹಿತ ಈ ಎಕ್ಸಾಮ್ಗೆ ಏನಾಗ್ತದೆ ಹೇಳ್ರಿ ಬರಬಹುದಾದಂಥ ಪ್ರಶ್ನೆಗಳಾಗಿದ್ದಾವೆ. ನೆನಪಿಟ್ಕೋರಿ, ಯಾವುದಾದ್ರೂ ಒಂದು ಪ್ರಶ್ನೆ ಏನಾಗ್ತದೆ ಪಕ್ಕ ಬಂದೇ ಬರ್ತಾ ಇದೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಓಕೆನಾ? ಎಸ್, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಗಿ ಸಂಕೀರ್ಣ ಮತ್ತು ಲೈಸೋಸೋಮನ ರಚನೆಯಲ್ಲಿ ಗಾಲ್ಗಿ ಸಂಕೀರ್ಣ ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಅಂತ ನಾವು ಕರಿತಾ ಇದ್ದೇವೆ. ರೈಬೋಸೋಮನ್ನ ಪ್ರೋಟೀನ್ಗಳ ಕಾರ್ಖಾನೆ ಅಂತ ನಾವು ಕರಿತಾ ಇದ್ದೇವೆ. ಲೈಸೋಸೋಮನ್ನ ಆತ್ಮಹತ್ಯಾ ಸಂಚಿ ಅಂತ ನಾವು ಕರಿತಾ ಇದ್ದೇವೆ. ಜೊತೆಗೆ ಜೀರ್ಣಕ್ರಿಯೆ ಅಲ್ಲೇ ನಡೀತಾ ಇದೆ. ರಸದಾನಿ ಪ್ರಾಣಿ ಜೀವಕೋಶಗಳಲ್ಲಿ ಚಿಕ್ಕದಾಗಿರ್ತವೆ, ಸಸ್ಯಗಳಲ್ಲಿ ದೊಡ್ಡದಾಗಿರ್ತಾ ಇದ್ದಾವೆ. ಜೊತೆಗೆ ತ್ಯಾಜ್ಯ ವಸ್ತುಗಳ ಸಂಗ್ರಹ ಮಾಡ್ತಾ ಇದೆ, ನೀರನ್ನು ಸಂಗ್ರಹ ಮಾಡ್ತಾ ಇದೆ. ಪ್ಲಾಸ್ಟಿಡ್ಗಳು ವಿಶೇಷವಾಗಿ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಒಂದು ಕ್ಲೋರೋಪ್ಲಾಸ್ಟ್ ಇದೆ, ಎಲೆಗಳಲ್ಲಿ ಕಂಡು ಬರ್ತಾ ಇದೆ, ಹಸಿರು ಬಣ್ಣಕ್ಕೆ ಕಾರಣವಾಗಿದೆ. ನೆನಪಿಟ್ಕೋರಿ, ಲ್ಯೂಕೋಪ್ಲಾಸ್ಟ್ ಇಟ್ ಮೀನ್ಸ್ ಮೊಗ್ಗು ಅಥವಾ ಬೇರುಗಳ ತುದಿಗಳಲ್ಲಿ ಕಂಡು ಬರೋದು. ಯಾಕೆ ಆ ಬಣ್ಣ ಯಾವುದಾಗಿರ್ತದೆ ಬಿಳಿ ಬಣ್ಣ. ಬಿಳಿ ಬಣ್ಣಕ್ಕೆ ಕಾರಣ ಯಾವ್ದು ಹೇಳ್ರಿ ಲ್ಯೂಕೋಪ್ಲಾಸ್ಟ್ ಅಂತ ನಾವು ಕರಿತಾ ಇದ್ದೇವೆ. ಕ್ರೋಮೋಪ್ಲಾಸ್ಟ್ ಸಸ್ಯದ ಬೇರೆ ಬೇರೆ ಬಣ್ಣಗಳಿಗೆ ಕಾರಣ. ಸಸ್ಯದ ಕೆಲವೊಂದು ಬೇರೆ ಬೇರೆ ಭಾಗಗಳಿದಾವೆ, ಆ ಭಾಗದ ಬಣ್ಣಗಳಿಗೆ ಕಾರಣವಾದದ್ದು ಯಾವ್ದು ಹೇಳ್ರಿ
ಕ್ರೋಮೋಪ್ಲಾಸ್ಟ್. ಇನ್ನು ಸೆಂಟ್ರಿಯೋಲ್ ಕೆಲಸ ಏನು ಹೇಳ್ರಿ, ಕೋಶದ ವಿಭಜನೆ ಸಂದರ್ಭದಲ್ಲಿ ಏನಾಗ್ತದೆ ಹೇಳ್ರಿ ಯೂಸ್ ಆಗ್ತಾ ಇರೋದನ್ನು ನಾವು ಗಮನಿಸ್ತದ ಆತ್ಮೀಯರಿ. ಓಕೆ, ಎಸ್ ಕ್ಲಿಯರ್ ಆಗೈತೆ ಅಂತ ಭಾವಿಸಿದ್ದೀನಿ. ಎಸ್ ಜೀವಕೋಶದ ಇನ್ನು ಕೊನೆಯ ಒಂದು ಅಂಶದ ಸ್ನೇಹಿತರೆ, ಸೊ ದಟ್ ಈಸ್ ಯಾವುದಪ್ಪ ಅಂದ್ರೆ ಕೋಶ ಕೇಂದ್ರ. ಕೋಶ ಕೇಂದ್ರ ಮೂರನೇ ಭಾಗ. ಇವು ಕನ್ನದಂಗಗಳು ಎಲ್ಲ ಎಲ್ಲಿದ್ದಾವೆ ಹೇಳ್ರಿ, ಕೋಶ ದ್ರವ್ಯದಲ್ಲಿದ್ದು. ಎಲ್ಲಿದ್ದು ಹೇಳ್ರಿ, ಕೋಶ ದ್ರವ್ಯದಲ್ಲಿದ್ದು. ಬಟ್ ಈ ಜೀವಕೋಶದ ಒಂದು ಮೂರನೇ ಭಾಗನೇ ಯಾವುದಪ್ಪ ಆ ಥರ, ಸೊ ದ್ಯಾಟ್ ಈಸ್ ನ್ಯೂಕ್ಲಿಯಸ್ ಅಂತ ನಾವು ಕರಿತದವು. ಏನು ಹೇಳ್ರಿ, ನ್ಯೂಕ್ಲಿಯಸ್ ಅಂತ ಕರಿತಾರೋ, ಇಲ್ಲ ಆದರೆ ಅದಕ್ಕೆ ಏನಂತ ಕರಿತಾರೋ ಕೋಶ ಕೇಂದ್ರ ಅಂತ ನಾವು ಕರಿತಾ ಇದ್ದಾವೆ. ಏನು ಹೇಳ್ರಿ, ಕೋಶ ಕೇಂದ್ರ. ಓಕೆನಾ. ಸೊ ಕೋಶ ಕೇಂದ್ರದ ವಿಶೇಷತೆಯನ್ನು ನೋಡೋದಾದ್ರೆ ನೋಡ್ರಿ, ಜೀವಕೋಶದ ಪ್ರಮುಖ ಕೇಂದ್ರ ಬಿಂದು ಆಗಿದೆ. ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ಯಾವ್ದು ಹೇಳ್ರೆ, ಕೋಶ ಕೇಂದ್ರ ಅಂತ ನಾವು ಕರಿತಾ ಇದ್ದಾವೆ. ಆತ್ಮೀಯರೇ ನೆನ್ಪಿಟ್ಕೋರಿ. ಹಾಗಾದ್ರೆ ಜೀವಕೋಶ ಕೇಂದ್ರದ ಒಳಗಡೆ ಪ್ರಮುಖವಾಗಿ ಎರಡು ವಸ್ತುಗಳನ್ನು ಗಮನಿಸ್ತದವು. ಎಕ್ಸಾಮ್ ಪರ್ಪಸ್ ಆಗಿ ಎರಡು ಅಂಶಗಳನ್ನು ಗಮನಿಸ್ತಾ ಇದ್ದೇವೆ ನಾವು. ಹಾಗಾದ್ರೆ ಒಂದು ಅನುವಂಶೀಯ ಗುಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಅಮೈನೋ ಆಮ್ಲ ಇದೆ ಸ್ನೇಹಿತರೆ. ಓಕೆನಾ. ಅನುವಂಶೀಯ ಗುಣವನ್ನು ವರ್ಗಾವಣೆ ಮಾಡೋದು ಯಾವ್ದು ಹೇಳ್ರಿ, DNA. ನೆನಪಿಟ್ಕೋರಿ. ಅನುವಂಶೀಯ ವಸ್ತು ಎಲ್ಲಿದಪ್ಪ ಅಂದರೆ ಕೋಶ ಕೇಂದ್ರದಲ್ಲಿದೆ. ಅದೇ ಯಾವುದಪ್ಪ ಅಂದರೆ DNA. ಇದಕ್ಕೆ ಏನಂತ ಕರೀತಾರೋ, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಕರಿತಾರೆ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಕರಿತಾ ಇದ್ದೇವೆ. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಕರಿತಾ ಇದ್ದೇವೆ. ಓಕೆ, ನ್ಯೂಕ್ಲಿಯ ಆಮ್ಲ ಅಂತ ನಾವು ಕರಿತಾ ಇದ್ದೇವೆ. ಒಂದು ರೈಬೋ ನ್ಯೂಕ್ಲಿಕ್ ಆಸಿಡ್ ಇದೆ, ಒಂದು ಡಿಆಕ್ಸಿ ರೈಬೋ ನ್ಯೂಕ್ಲಿಸ್ ಇದೆ. ಓಕೆನಾ. ಸೊ DNA-ಗೆ ಎರಡು ಎಳೆಗಳು ಇರ್ತಾ ಇದ್ದಾವೆ, ನೆನಪಿಟ್ಕೋರಿ. DNA-ಗೆ ಏನಿದಾವೆ ಎರಡು ಎಳೆಗಳಿದಾವೆ, ನೆನಪಿಟ್ಕೋರಿ. DNA ವೆರಿ ಇಂಪಾರ್ಟೆಂಟ, ನೆನಪಿಟ್ಕೋರಿ. ಇದು ಅನುವಂಶೀಯ ಗುಣವನ್ನು ಏನು ಮಾಡ್ತೀವಿ ಹೇಳ್ರಿ, ವರ್ಗಾವಣೆ ಮಾಡ್ತಾ ಇದೆ. ಅನುವಂಶೀಯ ಗುಣವನ್ನು ಏನು ಮಾಡ್ತೀವಿ ಹೇಳ್ರಿ, ವರ್ಗಾವಣೆ ಮಾಡ್ತಾ ಇದೆ ಸ್ನೇಹಿತರೆ, ನೆನಪಿರಲಿ. ಓಕೆನಾ. ಯಾವುದು, DNA. ವಿಶೇಷವಾಗಿ ಅದು ಪ್ರೋಟೀನ್ಗಳಿಂದ ಕೂಡಿದೆ. ಇದರಿಂದ ಕೂಡಿದೆ ಹೇಳ್ರಿ, ಪ್ರೋಟೀನ್ಗಳಿಂದ ಕೂಡಿದೆ, ನೆನಪಿಟ್ಕೋರಿ. ಅನುವಂಶೀಯ ಗುಣವನ್ನು ಹೊಂದೈತೆ. ಸೊ ಇದರಿಂದ ಕೂಡಿದಪ್ಪ ಅಂದ್ರೆ ಪ್ರೋಟೀನ್ಗಳಿಂದ ಕೂಡಿದೆ. ಯಾವುದು, DNA. ಸೊ ಈ DNA ಕಂಡುಹಿಡಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ನಿಮ್ಗೆ ಗೊತ್ತಿದೆ, ವ್ಯಾಟ್ಸನ್ ಮತ್ತು ಕ್ರಿಕ್. ಎಕ್ಸಾಮ್ದಾಗ ಒಮ್ಮೆ ಕೇಳಿದ್ದಾರೆ. ವ್ಯಾಟ್ಸನ್ ಮತ್ತು ಕ್ರಿಕ್ ಅನ್ನುವಂಥ ವಿಜ್ಞಾನಿಗಳು ಕಂಡುಹಿಡಿದ್ರು. ಹಾಗಾಗಿ ಅವರಿಗೆ 1962ರಾಗ ಏನು ಕೊಡಲಾಯಿತು, ಪ್ರಸಿದ್ಧ ಪ್ರಶಸ್ತಿ ಯಾವುದು, ನೋಬೆಲ್ ಪ್ರೈಸನ್ನು ಕೊಡಲಾಯಿತು. ನೆನಪಿರಲಿ ನಿಮ್ಗೆ. ಓಕೆನಾ. ವ್ಯಾಟ್ಸನ್ ಮತ್ತು ಕ್ರಿಕ್. ಓಕೆನಾ. ಸೊ DNA ಏನು ಮಾಡಿದೀಪ ಅಂದ್ರೆ ಪ್ರಮುಖವಾಗಿ ತನ್ನನ್ನು ತಾನು ನಕಲು ಮಾಡಿಕೊಳ್ತಾ ಇದೆ. ತನ್ನನ್ನು ತಾನು ಏನು ಮಾಡಿದೈತಿ, ಕಾಪಿ ಮಾಡ್ತಾ ಇದೆ, ನಕಲು. ಈ ನಕಲು ಮಾಡೋದಕ್ಕೆ ನಾವೇನಂತ ಕರಿತಾವ್ರಿ, ಸ್ವಪ್ರತೀಕರಣ ಅಂತ ನಾವು ಕರಿತಾವೆ. ಪ್ರತೀಕರಣ ಅಂತ ನಾವು ಕರಿತಾ ಇದ್ದಾವೆ, ನೆನಪಿರಲಿ. DNA ತನ್ನನ್ನು ತಾನು ನಕಲು ಮಾಡುವ ಪ್ರಕ್ರಿಯೆ. ಸೊ ದ್ಯಾಟ್ ಈಸ್ ಏನು ಹೇಳ್ರಿ, ಸ್ವಪ್ರತೀಕರಣ ಅಂತ ನಾವು ಕರಿತಾ ಇದ್ದೇವೆ, ನೆನಪಿಟ್ಕೋರಿ. ವಿಶೇಷವಾಗಿ ಈ DNA ಬೆರಳಚ್ಚು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನೂ ಒಂದು ಪ್ರಶ್ನೆ ಕೇಳಿದಾರು, ನೆನಪಿಟ್ಕೋರಿ. DNA ಬೆರಳಚ್ಚು ತಂತ್ರಜ್ಞಾನ ಅಂತದಿದೆ ಸ್ನೇಹಿತರೆ, ಟೆಕ್ನಾಲಜಿ ಮುಂದುವರಿದಂಥದ್ದು. ಈ DNA ಬೆರಳಚ್ಚು ತಂತ್ರಜ್ಞಾನವನ್ನು ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಒಮ್ಮೆ ಎಕ್ಸಾಮ್ದಾಗ ಕೇಳಿದ್ದಾರೆ, ನೆನಪಿಟ್ಕೋರಿ. ಅಪರಾಧಿಗಳ ಪತ್ತೆ ಮಾಡುವಿಕೆಯಲ್ಲಿ, ನೆನಪಿಟ್ಕೋರಿ. ಅಪರಾಧಿಗಳನ್ನು ಪತ್ತೆ ಮಾಡಬೇಕಾದ್ರೆ DNA ಬೆರಳಚ್ಚು ತಂತ್ರಜ್ಞಾನದ ಮೂಲಕ ಅವರನ್ನು ಏನು ಮಾಡ್ತಾರೆ ಹೇಳ್ರಿ, ಗುರುತಿಸ್ತಾ ಇದ್ದಾರೆ, ಪತ್ತೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದಾವೆ ಸ್ನೇಹಿತರೆ. ಸೊ ಈ DNA ಇರೋದಿಲ್ಲ ಹೇಳ್ರಿ, ಜೀವಕೋಶದ ಕೇಂದ್ರದಲ್ಲಿ ಐತಿ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಓಕೆನಾ. ಸೊ ಗೊತ್ತಿರಬೇಕು ಅದ. ಇದು ಪ್ರಮುಖವಾಗಿ DNA ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ಅನ್ನೋದನ್ನ ನೋಡ್ತಾ ಇದ್ದಾವೆ. ಈ DNA ಅಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿದೆ ಸ್ನೇಹಿತರೆ, ಎಲ್ಲಿ, ಕೋಶ ಕೇಂದ್ರದಲ್ಲಿ. ಸೊ ದಟ್ ಈಸ್ ಯಾವಪ್ಪ ಅಂದ್ರೆ ವರ್ಣತಂತುಗಳು ಸ್ನೇಹಿತರೆ, ಕ್ರೋಮೋಸೋಮ್ಗಳು ಅದನ್ನು ನಾವು ಕರಿತಾವೆ. ಏನು ಹೇಳ್ರಿ, ಕ್ರೋಮೋಸೋಮ್ಗಳು ಅಥವಾ ವರ್ಣತಂತುಗಳು ಅಂತಂದು ಕರಿತಾರೆ ಕನ್ನಡನ್ಯಾಗ. ಸೊ ಇವ ಏನು ಮಾಡ್ತಾವಪ್ಪ ಅಂದ್ರೆ ಕೋಶ ವಿಭಜನೆಯಲ್ಲಿ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾ ಇದಾವೆ ಅನ್ನೋದು ನೋಡ್ತಾ ನಾವು. ಓಕೆನಾ. ವರ್ಣತಂತುಗಳು ಸಾವಿರಾರು ಗುಣಾಣುಗಳನ್ನು ಒಳಗೊಂಡಿದ್ದಾವೆ, ನೆನಪಿಟ್ಕೋರಿ. ಸಾವಿರಾರು ಗುಣಾಣುಗಳು, ತಂದೆ ತಾಯಿಯಿಂದ ಬಂದಂಥ ಏನು ಗುಣಗಳಿದಾವಲ್ಲ ಆ ಗುಣಾಣುಗಳನ್ನ ಒಳಗೊಂಡವೆ ಯಾವಪ್ಪ ಅಂದ್ರೆ ಕ್ರೋಮೋಸೋಮ್ಗಳು. ಹಂಗಾರೆ ಮಾನವನಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ 46 ಸ್ನೇಹಿತರೆ. ಮಾನವನಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಹೇಳ್ರಿ, 46. ಇಟ್ ಮೀನ್ಸ್ 23 ಜೊತೆ ಅಂತ ನಾವು ಕರಿತೇವೆ. ಏನು ಹೇಳ್ರಿ, 23 ಜೊತೆ ಅಂತ ನಾವು ಕರಿತಾ ಇದ್ದೇವೆ, ನೆನಪಿರಲಿ ನಿಮ್ಗೆ. ಓಕೆನಾ. 23 ಜೊತೆಯಲ್ಲಿ ಇಲ್ಲಿ 22 ಜೊತೆ ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ಬೇರೆ ಬೇರೆ ಗುಣಗಳನ್ನು ಕೊಡ್ತಾ ಇದ್ದೇವೆ. ಕಣ್ಣಿನ ಬಣ್ಣ ಆಗಿರ್ಬೋದು, ಕೂದಲಿನ ಬಣ್ಣ ಆಗಿರ್ಬೋದು, ಮೈ ಬಣ್ಣ ಆಗಿರ್ಬೋದು, ನಮ್ಮ ವರ್ತನೆ ಆಗಿರ್ಬೋದು, ಇವೆಲ್ಲ 22 ಜೊತೆ ಲಿಂಗಾಣುಗಳನ್ನು ಒಳಗೊಂಡಿರ್ತದೆ. ಇನ್ನು ಒಂದು ಜೊತೆ ಏನಿದಲ್ಲ ಸ್ನೇಹಿತರೆ, ಈ ಒಂದು ಜೊತೆನೇ ಏನು ಮಾಡಿದೀಪ ಅಂದ್ರೆ ನಮ್ಮ ಲಿಂಗ ನಿರ್ಧಾರಕ ಗುಣವನ್ನು ಒಳಗೊಂಡಿತಿ. ಅಂತ ಹುಡ್ತಕ್ಕಂಥ ಮಗು ಅಥವಾ ಮರಿ
ಗಂಡಾಗಿರ್ತದೋ ಅಥವಾ ಹೆಣ್ಣಾಗಿರ್ತದೋ ನಿರ್ಧಾರ ಮಾಡೋದು ಯಾವ್ದು ಹೇಳ್ರಿ ಒಂದು ಜೊತೆ ವರ್ಣತಂತುಗಳು ಅದನ್ನು ಕರಿತಾ ಇದ್ದಾವೆ. ಆ ಒಂದು ಜೊತೆ ವರ್ಣತಂತುದ ಯಾವಿರ್ತಾವಪ್ಪ ಅಂದ್ರೆ XX ಇರ್ತಾವು, ಇನ್ನೊಂದು XY ಇರ್ಬೋದು. ವಿಶೇಷವಾಗಿ XX ಗಂಡಿನಲ್ಲಿ ಇರ್ತದೆ, ಪುರುಷರಲ್ಲಿ ಕಂಡು ಬರ್ತಾ ಇದ್ದಾವೆ. XY ಏನಾಗಿರ್ತವೆ ಹೇಳ್ರಿ ಸ್ತ್ರೀಯರಲ್ಲಿ ಕಂಡು ಬರ್ತಾ ಇದ್ದಾವೆ. ನೆನ್ಪಿಟ್ಕೋರಿ, ಇಲ್ಲಿ XX ಕೂಡಿದು ಅಂದ್ರೆ ಹುಟ್ಟತಕ್ಕಂಥ ಮಗು ಏನಾಗಿರ್ತೈತಿ ಹೆಣ್ಣು ಮಗು ಆಗಿರ್ತದೆ. ಒಂದೊಳಗೆ X ಮತ್ತು ಒಂದು Y ಕೂಡಿತಂದ್ರೆ ಇದ್ರಾನ ಒಂದು X ಇದ್ರಾನ ಒಂದು X ಕೂಡಿತಂದ್ರೆ ಹೆಣ್ಣು ಮಗು, ಇದರಲ್ಲಿರ್ತಕ್ಕಂಥ X ಇದರಲ್ಲಿರ್ತಕ್ಕಂಥ Y ಕೂಡಿತಂದ್ರೆ ಸೊ ದ್ಯಾಟ್ ಈಸ್ ಏನಾಗಿರ್ತದೆ ಗಂಡು ಮಗುವಿನ ಜನನ ಆಗ್ತೈತೆ ಅನ್ನೋದನ್ನು ನೋಡ್ತಾ ಇದ್ದಾವೆ. ಹಾಗಾಗಿ ಲಿಂಗ ನಿರ್ಧಾರಕ ಅದನ್ನು ಕರಿತಾವೆ ಇವುಗಳನ್ನ. ಓಕೆನಾ, ಲಿಂಗ ನಿರ್ಧಾರಕ ಮಾಡ್ತಕ್ಕಂಥ ಕ್ರೋಮೋಸೋಮ್ಗಳು XX ಮತ್ತು XY ಅಂತಲೂ ಕರಿತಾವೆ. ವಿಶೇಷವಾಗಿ ಗಂಡಸರಲ್ಲಿ XX ಇರ್ತಾ ಇದ್ದಾವೆ, ಸ್ತ್ರೀಯರಲ್ಲಿ XY ಇರ್ತಾವೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದಾವೆ ಸ್ನೇಹಿತರೆ. ಓಕೆನಾ, ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂತ ನಾವು ಕರಿತಾ ಇದ್ದೇವೆ. ವರ್ಣ ತಂತುಗಳ ಬಗ್ಗೆ ನಮಗೇನಾಗಿರಬೇಕು ಸ್ವಲ್ಪ ಐಡಿಯಾ ಇರಲೇಬೇಕಾಗ್ತದೆ ಸ್ನೇಹಿತರೆ. ಓಕೆನಾ, ಕ್ಲಿಯರ್ ಆಯ್ತಲ್ಲ. ಇದೇನಪ್ಪ ಅಂದರೆ ಇವತ್ತಿನ ವಿಶೇಷವಾದಂಥ ಕ್ಲಾಸ. ಮುಂದಿನ ಭಾಗದಲ್ಲಿ ಮತ್ತು ಹೊಸ ಒಂದು ಕಾನ್ಸೆಪ್ಟನ್ನು ತಂದು ಅದರಲ್ಲಿ ಹಲವಾರು ಪ್ರಶ್ನೆಗಳು ಯಾವ ಬರಬಹುದು ನೋಡ್ರಿ. ಜೀವಕೋಶ ಸುಮಾರು 20ರಿಂದ 30 ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡಿದ್ದೇನೆ ಇಲ್ಲಿ. ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ PSIಗೆ ಅಥವಾ PC ಗೆ ಏನಾಗ್ತದೆ ಹೇಳ್ರಿ ಬಂದೇ ಬರ್ತಾ ಇದೆ. ಸೊ ದಯವಿಟ್ಟು ಮಿಸ್ ಮಾಡಕ್ಕೆ